ಒಂದು ಸುಂದರವಾದ ಕಾಡಿನಲ್ಲಿ ಕಳ್ಳ, ಮೊಲ ಮತ್ತು ಸುಳ್ಳು ನರಿಯಿದ್ದವು. ಮೊಲ ತುಂಬಾ ಚತುರನಾಗಿದ್ದರೂ ಕೆಲವೊಮ್ಮೆ ಕಳ್ಳತನ ಮಾಡುತ್ತಿತ್ತು. ಅದು ಇತರ ಪ್ರಾಣಿಗಳ ತೋಟದಿಂದ ತರಕಾರಿ, ಹಣ್ಣುಗಳನ್ನು ರಾತ್ರಿ ಬಂದು ಕದಿಯುತ್ತಿತ್ತು. ಆದರೆ ನರಿ ಸುಳ್ಳು ಹೇಳುವುದರಲ್ಲಿ ಒಬ್ಬ ದೊಡ್ಡ ತಜ್ಞ. ಅದು ಯಾರನ್ನೂ ಮೋಸ ಮಾಡಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತಿತ್ತು. ಒಂದು ದಿನ ನರಿಗೆ ಹಸಿವು ತಡೆಯಲಾಗದೆ ಮೊಲವನ್ನು ಹುಡುಕಿತು. ಮೊಲವನ್ನು ನೋಡಿ ನರಿ ಮುಗುಳ್ನಗುತ್ತಾ ಹೇಳಿತು, ಏ ಮೊಲೆ, ನೀನು ತುಂಬಾ ಚತುರ. ನಾನು ಒಂದು ದೊಡ್ಡ ಯೋಜನೆ ಮಾಡಿದ್ದೇನೆ. ಕಾಡಿನ ಆಚೆ ಒಂದು ದೊಡ್ಡ ಹಣ್ಣಿನ ತೋಟ ಇದೆ. ಅಲ್ಲಿ ಯಾರೂ ಕಾಯುವವರು ಇಲ್ಲ. ನಾವು ಜೊತೆಯಾಗಿ ಹೋಗಿ ತುಂಬಾ ಹಣ್ಣು ತಂದುಕೊಳ್ಳೋಣ. ನೀನು ಓಡಿ ತಂದುಕೊಡು, ನಾನು ಕಾವಲು ಕಾಯುತ್ತೇನೆ. ಮೊಲ ಸ್ವಲ್ಪ ಸಂಶಯಪಟ್ಟರೂ ಆಸೆಗೆ ಒಪ್ಪಿಕೊಂಡಿತು. ಇಬ್ಬರೂ ರಾತ್ರಿ ಹೊರಟರು. ತೋಟಕ್ಕೆ ತಲುಪಿದಾಗ ನರಿ ಹೇಳಿತು, ನೀನು ಒಳಗೆ ಹೋಗಿ ಹಣ್ಣು ಕೀಳು. ನಾನು ಹೊರಗೆ ನಿಂತು ಯಾರಾದರೂ ಬಂದರೆ ಎಚ್ಚರಿಕೆ ಕೊಡುತ್ತೇನೆ. ಮೊಲ ಒಳಗೆ ಹೋಯಿತು. ಆದರೆ ನರಿ ಸುಳ್ಳು ಹೇಳಿತು. ಅದು ತೋಟದ ಯಜಮಾನನಾದ ಹುಲಿಯನ್ನು ಮೊದಲೇ ಭೇಟಿಯಾಗಿ ಹೇಳಿತು, ಒಬ್ಬ ಕಳ್ಳ ಮೊಲ ನಿನ್ನ ತೋಟಕ್ಕೆ ಬರುತ್ತಿದ್ದಾನೆ. ನೀನು ಬಂದು ಹಿಡಿದುಕೋ. ಮೊಲ ಹಣ್ಣು ಕೀಳುತ್ತಿರುವಾಗಲೇ ಹುಲಿ ಗರ್ಜಿಸಿಕೊಂಡು ಬಂದಿತು. ಮೊಲ ಭಯದಿಂದ ಓಡಿತು. ಆದರೆ ನರಿ ಮರದ ಹಿಂದೆ ನಿಂತು ನಗುತ್ತಿತ್ತು. ಮೊಲ ಓಡಿ ಓಡಿ ದೂರ ಹೋಯಿತು. ಮರುದಿನ ಮೊಲ ನರಿಯನ್ನು ಭೇಟಿಯಾಗಿ ಕೇಳಿತು, ನೀನು ನನ್ನನ್ನು ಏಕೆ ಮೋಸ ಮಾಡಿದೆ? ನರಿ ನಗುತ್ತಾ ಹೇಳಿತು, ನೀನು ಕಳ್ಳನಲ್ಲವೇ? ನಾನು ಸುಳ್ಳುಗಾರನಲ್ಲವೇ? ಇಬ್ಬರೂ ಒಂದೇ ರೀತಿ. ಆದರೆ ಮೊಲ ಚತುರನಾಗಿತ್ತು. ಅದು ನರಿಗೆ ಒಂದು ಯೋಜನೆ ಹೇಳಿತು, ಒಳ್ಳೆಯದು, ಇನ್ನೊಂದು ದಿನ ನಾವು ಜೊತೆಯಾಗಿ ಒಂದು ದೊಡ್ಡ ಕಳ್ಳತನ ಮಾಡೋಣ. ಆದರೆ ಈ ಬಾರಿ ನಾನು ಕಾವಲು ಕಾಯುತ್ತೇನೆ. ನರಿ ಒಪ್ಪಿಕೊಂಡಿತು. ಆದರೆ ಈ ಬಾರಿ ಮೊಲ ನರಿಯನ್ನು ಮೋಸ ಮಾಡಿತು. ಅದು ನರಿಯನ್ನು ಒಂದು ಗುಂಡಿಗೆ ಬೀಳಿಸಿ ಓಡಿಹೋಯಿತು. ಕೊನೆಗೆ ನರಿ ಗುಂಡಿಯಲ್ಲಿ ಬಿದ್ದುಕೊಂಡು ಚೀರಾಡಿತು. ಮೊಲ ದೂರದಿಂದ ನೋಡಿ ನಕ್ಕಿತು. ಸುಳ್ಳು ಹೇಳಿದವನಿಗೆ ಸುಳ್ಳೇ ಶಿಕ್ಷೆ. ಕತೆಯ ಪಾಠ: ಕಳ್ಳತನ ಮತ್ತು ಸುಳ್ಳು ಎರಡೂ ಕೊನೆಗೆ ನಮ್ಮನ್ನೇ ಹಾಳು ಮಾಡುತ್ತವೆ. ಸತ್ಯ ಮತ್ತು ಪ್ರಾಮಾಣಿಕತೆಯೇ ಉತ್ತಮ ಮಾರ್ಗ.